ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಇಲ್ಲಿ ಬಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಹೋಮ್, ಈ ಒಂದು ಲಿಂಕ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಬಂದರೆ ಲಿಂಕ್ ಆಧಾರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ, ಇಲ್ಲಿ ಬಂದರೆ ನಿಮ್ಮ ಒಂದು ಪ್ಯಾನ್ ನಂಬರ್ ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾನ್ ನಂಬರು ಆಧಾರ್ ನಂಬರ್ನ ಎಂಟರ್ ಮಾಡಿದರೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಅಂತ ಕೂಡ ತೋರಿಸುತ್ತೆ. ಇನ್ ಕೇಸ್ ಲಿಂಕ್ ಆಗಿದ್ದರೆ ಆಲ್ರೆಡಿ ಲಿಂಕ್ಡ್ ಅಂತ ಕೂಡ ಬರುತ್ತೆ. ಲಿಂಕ್ ಆಗಿಲ್ಲ ಅಂತಂದರೆ ಇದಕ್ಕೆ ನೀವು 1000 ರೂಪೀಸ್ನ ನೀವು ಪೆನಲ್ಟಿ ಪೇ ಮಾಡಿ, ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಸೊ ಇನ್ ಕೇಸ್ ಮಾಡಿಲ್ಲ ಅಂತ ಅಂದವರು ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಖಂಡಿತ ಲಿಂಕ್ ಮಾಡಬೇಕು. ಓಕೆ, ಇಲ್ಲಿ ಬಂದು ಇಲ್ಲಿ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದ ಗಿವನ್ ಪ್ಯಾನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವರು ಈ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ. ಹೇಳಬೇಕು ಅಂದರೆ ಮೊದಲೆಲ್ಲ ಏನಾಗೋದು ಅಂದರೆ ಆಧಾರ್ ಕಾರ್ಡು ಇರ್ತಾ ಇರಲಿಲ್ಲ. ಅಂಥ ಟೈಮಲ್ಲೆಲ್ಲ ತುಂಬ ಜನ ಪ್ಯಾನ್ ಕಾರ್ಡ್ ಮಾಡಿಸಿದ್ದಾರೆ. ಅವ್ರಿಗೆಲ್ಲ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ. ಬಟ್ ಈಗ ಏನು 2018 ಆದಮೇಲೆ ಮಾಡ್ತಾ ಇರೋರಿಗೆಲ್ಲರಿಗೂ ಈ ಒಂದು ಪ್ಯಾನಿಗೆ ಲಿಂಕ್ ಆಗ್ತಾಯಿದೆ. ಓಕೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಇಲ್ಲಿ ಪ್ಯಾನ್ ನಂಬರ್ನ ಮತ್ತೆ ಎಂಟರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೆ. ನಿಮ್ಮ ಒಂದು ಪ್ಯಾನ್ ನಂಬರು ಆ್ಯಂಡ್ ಆಲ್ಸೋ ಮತ್ತು ಕನ್ಫರ್ಮ್ ಪ್ಯಾನ್ ನಂಬರ್ ಅಂದರೆ ಕರೆಕ್ಟಾಗಿ ಇನ್ನೊಂದು ಸಲ ಎಂಟರ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಕೇಳ್ತಾರೆ. ಇಲ್ಲಿ ತೋರಿಸಿರೋಂಥ ಸ್ಟಾರ್ ಮಾರ್ಕ್ ಏನಿದೆಯೋ ಅದು ಮ್ಯಾಂಡೇಟ್ರಿ ಫೀಲ್ಡ್ಸ್, ಅದನ್ನು ನೀವು ಎಂಟರ್ ಮಾಡಲೇಬೇಕಾಗುತ್ತೆ. ಸೊ ಕರೆಕ್ಟಾಗಿ ನಿಮ್ಮ ಒಂದು ಪ್ಯಾನ್ ನಂಬರ್ನ ಎಂಟರ್ ಮಾಡಿ. ಕೆಳಗಡೆ ಹಾಗೆಯೇ ಮೊಬೈಲ್ ನಂಬರ್, ನಿಮ್ಮ ಹತ್ರ ಯಾವ ಒಂದು ನಂಬರ್ ಇರ್ತದೋ ಪ್ರೆಸೆಂಟ್ ಆ ಒಂದು ಮೊಬೈಲ್ ನಂಬರ್ನ ನೀವಿಲ್ಲಿ ಎಂಟರ್ ಮಾಡಬೇಕು. ಬಿಕಾಸ್ ಇದಕ್ಕೆ OTP ಬರ್ತದೆ. ಸೊ ನಿಮ್ಮ ಹತ್ರ ಇರೋವಂಥ ನಂಬರ್ನ ನೀವಿಲ್ಲಿ ಕೊಡಬೇಕಾಗುತ್ತೆ. ಓಕೆ, ನಿಮ್ಮ ನಂಬರ್ನ ಎಂಟರ್ ಮಾಡಿ ನೀವು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ಬರ್ತದೆ. ಆ ಒಂದು OTPನ ನೀವಿಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಯಾರ್ಯಾರೆಲ್ಲ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ವೋ ಅವರು ನಿಮ್ಮ ಒಂದು ಅಕೌಂಟ್ನ ಆ್ಯಕ್ಸೆಸ್ ಮಾಡಲಿಕ್ಕೆ ಅಥವಾ ಬೇರೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಮ್ಯಾಂಡೇಟ್ರಿ ಇರೋದ್ರಿಂದ ನೀವು ದಯವಿಟ್ಟು ಎಲ್ಲರೂ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ. ಇಲ್ಲಾಂದರೆ ಇನ್ಯಾಕ್ಟಿವ್ ಕೂಡ ಆಗೋ ಚಾನ್ಸಸ್ ಇದ್ದಾವೆ. ಸೊ ಗೌರ್ಮೆಂಟ್ ಇದನ್ನು ಎಕ್ಸ್ಟೆಂಡ್ ಮಾಡ್ತಲೇ ಬರ್ತಾಯಿದೆ. ಸೊ ಮಿಸ್ ಮಾಡ್ದೆ ಇದನ್ನು ಲಿಂಕ್ ಮಾಡಿ. ಓಕೆ, ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ನೋಡಿ ನಿಮ್ಮ ಒಂದು ಪ್ಯಾನ್ ನೇಮ್ ಕೂಡ ಬರ್ತದೆ. ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಬಂದು ಇನ್ಕಮ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ಪ್ರೊಸೀಡ್ ಮಾಡಿ. ಓಕೆ, ಇಲ್ಲಿ ಅಸೆಸ್ಮೆಂಟ್ ಇಯರು, ನಿಮ್ಮ ಒಂದು ಅಸೆಸ್ಮೆಂಟ್ ಇಯರ್ನ ನೀವು ಇಲ್ಲಿ 2023-24 ಅಥವಾ 24-25 ಯಾವ್ದಾದ್ರು ತೊಗೊಳ್ಳಿ. ಓಕೆ, ಇಲ್ಲಿ ಬಂದರೆ ಅದರ್ ರೆಸಿಪ್ಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ 500 ಇದೆಯಲ್ಲ, ಇದನ್ನೇ ಸೆಲೆಕ್ಟ್ ಮಾಡಿ. ಓಕೆ, ಬೇರೆ ಎಲ್ಲ ಇದೆ ಅದೇನು ಬೇಕಾಗಿಲ್ಲ ನಿಮಗೆ. ಅದರ್ ರೆಸಿಪ್ಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಟೈಪ್ ಆಫ್ ಪೇಮೆಂಟು ಇಲ್ಲಿ ಸಬ್ ಟೈಪ್ ಬಂದುಬಿಟ್ಟು ಲಿಂಕಿಂಗ್ ವಿತ್ ಆಧಾರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಟೋಟಲ್ ಇಲ್ಲಿ 1000 ರೂಪೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪೇಮೆಂಟ್ನ ನೀವು ಯಾವುದ್ರ ಮುಖಾಂತರ ಆದರೂ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಮತ್ತು RTGS, ನೆಫ್ಟು ಈ ಥರ ಎಲ್ಲ ಇದ್ದಾವೆ. ಓಕೆ, ನಿಮಗೆ ಯಾವುದು ಈಸಿ ಇರ್ತದೋ ಅದ್ರ ಮುಖಾಂತರ ನೀವು ನಿಮ್ಮ ಒಂದು ಪೇಮೆಂಟ್ನ ನೀವು ಇಲ್ಲಿ ಮಾಡ್ಬೋದಾಗುತ್ತೆ. ನೋಡಿ, ನಾನು ಬಂದ್ಬಿಟ್ಟು ಇಲ್ಲಿ ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಟ್ ಬ್ಯಾಂಕಿಂಗಲ್ಲಿ ಈಸಿಯಾಗಿ ನಾನು ಪೇಮೆಂಟ್ ಮಾಡ್ತೀನಿ. ಓಕೆ, ಅಲ್ಲಿ ಬಂದು ಅಂದರೆ ನೋಡಿ, ಇಲ್ಲಿ ಪೇ ನೌ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾ, ಎಗ್ರಿ ಅಂತ ಕ್ಲಿಕ್ ಮಾಡಿ, ಸಬ್ಮಿಟ್ ಟು ಬ್ಯಾಂಕ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ನನ್ನ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ನಾನು ಈ ಒಂದು ಪೇಮೆಂಟ್ನ ಮಾಡಿದ್ರೆ ನನಗೆ ಒಂದು ಅಕ್ನಾಲೆಜ್ಮೆಂಟ್ನ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ. ಇದು ಆಫ್ಟರ್ 3 to 7 ವರ್ಕಿಂಗ್ ಡೇಸ್ ಒಳಗಡೆ ನನ್ನ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡು ಲಿಂಕ್ ಆಗುತ್ತೆ. ಅದು ಡೈರೆಕ್ಟ್ ಲಿಂಕ್ ಆಗೋಲ್ಲ, ಅದನ್ನು ವ್ಯಾಲಿಡೇಷನ್ ಮಾಡಬೇಕಾಗುತ್ತೆ. ವ್ಯಾಲಿಡೇಷನ್ ಮಾಡಿದ್ರೆ ಅದು 3 ಡೇಸ್ ಆದಮೇಲೆ ವ್ಯಾಲಿಡೇಷನ್ ಮಾಡಿದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡು ಲಿಂಕ್ ಆಗುತ್ತೆ. ಆಗ ನೀವೇನಾಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ಗಳಲ್ಲಿ ನಿಮ್ಮ ವಹಿವಾಟು ಏನೇ ಇತ್ತು ಅಂದರೂ ಅದನ್ನು ನೀವು ಈಸಿಯಾಗಿ ಮಾಡ್ಬೋದು. ಒಂದು ವೇಳೆ ನಿಮ್ಮ ಪ್ಯಾನ್ ಮತ್ತು ನಿಮ್ಮ ಒಂದು ಆಧಾರಲ್ಲಿ ನೇಮ್ ಇದೆಯಲ್ಲ, ಆ ಒಂದು ನೇಮ್ ಕೂಡ ಸರಿಯಾಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಆಗಿರೋದಿಲ್ಲ. ಸೊ ದಯವಿಟ್ಟು ನಿಮ್ಮ ಪ್ಯಾನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡನ್ನ ವೆರಿಫೈ ಮಾಡಿ ಚೆಕ್ ಮಾಡಿ. ಏನಾದರೂ ರಾಂಗ್ ಇತ್ತು ಅಂದರೆ ಕೂಡ ಸರಿ ಮಾಡಿಕೊಂಡು ನಂತರ ನೀವು ಈ ಪ್ಯಾನ್ ಕಾರ್ಡನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ. ಸೊ ಅವಾಗ ತುಂಬ ಸುಲಭವಾಗಿ ಈಸಿಯಾಗಿ ಕೂಡ ಲಿಂಕ್ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ತುಂಬ ಸುಲಭವಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೋದು. ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೂಡ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.